ಋಷಿಯನ್ನ ಕರಸ್ಥಲದ ಲಿಂಗರಿಸಿದನಯ್ಯ ಬಸವಣ್ಣ. ಅಂತಪ್ಪ ಸಂಗನ ಬಸವಣ್ಣನ ಕರುಣದಿಂದ ನಾನು ಬದುಕಿದರೂ ಕಾಣ ಕೆಳದೇವರ ದೇವರು. ಈ ನಾಡಿಗೆ ಭೇದವಿಲ್ಲದ ಬದುಕಲಿಕ್ಕೆ ಲಿಂಗಾಯತವೆಂಬ ಕ್ರಿಯಾಮಾರ್ಗವೊಂದನ್ನು ಕರುಣಿಸಿದ ಧರ್ಮಗುರು ಬಸವ ತಂದೆಯನ್ನ, ಆ ಪರಂಪರೆಯ ಎಲ್ಲ ಕಾಯಕದ ಎಲ್ಲ ಶರಣರುಗಳನ್ನು ನೆನೆದು ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಪ್ರಥಮದಲ್ಲಿ ಸಲ್ಲಿಸಿ, ಶರಣರ ಆ ಪರಂಪರೆ ಈ ನಾಡಿನಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬಲ್ಲದು, ಶಾಂತಿಯನ್ನು ಉಂಟು ಮಾಡಬಲ್ಲದು, ನಮ್ಮೊಳಗಿನ ಅಪನಂಬಿಕೆಗಳನ್ನು ದೂರ ಮಾಡಬಲ್ಲದು, ಜಗತ್ತು ಅದ್ಭುತವಾಗಿರುವಂತಹ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿ ಭೇದವಿಲ್ಲದಂತೆ ಬದುಕಬಹುದು ಅನ್ನುವಂತಹ ಆಶಯವನ್ನು ಮನಗಂಡು ಅವರು ಕರುಣಿಸಿರುವಂತಹ ಎಲ್ಲ ವಚನಗಳನ್ನು ನಾವು ವಚನ ದೇವರುಗಳಂತಲೇ ಭಾವಿಸ್ತೇವೆ. ಆ ವಚನ ದೇವರುಗಳನ್ನು ಸಂಪಾದಿಸಿ ಸಂಕಲಿಸಿ ಈ ನಾಡಿಗೆ ಎಡೆ ಮಾಡಿರುವಂತಹ ಲಿಂಗೈಕ್ಯ ಫಗು ಹಳಕಟ್ಟಿ ತಂದೆಗಳನ್ನು, ಬಸವ ಜಯಂತಿಯನ್ನು ಆಚರಿಸುವುದರ ಮುಖಾಂತರ ಬಸವ ಸಂಘಟನೆಯನ್ನು ಇಡೀ ನಾಡಿನ ತುಂಬೆಲ್ಲ ಬಹಳ ಶಿಸ್ತುಬದ್ಧವಾಗಿ ಸಂಘಟಿಸಿ ಪ್ರಚಾರ ಮಾಡಿರುವಂತಹ ಡಾಕ್ಟರ್ ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪ ತಂದೆಗಳನ್ನು, ಮತ್ತೆ ಮತ್ತೆ ಬಾಬಾ ಸಾಹೇಬರು ಹೇಳುವ ಹಾಗೆ ಈ ಕ್ರಾಂತಿಗೆ ಪ್ರತಿ ಕ್ರಾಂತಿಯನ್ನ ಉತ್ಪನ್ನ ಮಾಡಿ ಇದನ್ನು ಹತ್ತಿಕ್ಕುತ್ತಿರುವಂತಹ ಪ್ರಸಂಗಗಳು ಬಂದಾಗಲೆಲ್ಲ ಈ ಸತ್ಯವನ್ನ ಎತ್ತಿ ಹಿಡಿಯುವಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂತಹ ಸಂಶೋಧನಾತ್ಮಕ ಗ್ರಂಥವನ್ನು ಬರೆದು ಸಿದ್ದರಾಮನ ಕುರಿತಾಗಿ, ಸರ್ವಜ್ಞನ ಕುರಿತಾಗಿ ಅದ್ಭುತವಾಗಿರುವಂತಹ ಸಂಶೋಧನಾಪರ ಕೆಲಸವನ್ನು ಮಾಡಿ ನಮ್ಮೆಲ್ಲರ ಪ್ರೀತಿಯಲ್ಲಿ ಆ ಪ್ರೀತಿಯ ಸೆಲೆಯಾಗಿ ಉಳಿದಿರುವಂತಹ ರೆವರೆಂಡ್ ಫಾದರ್ ಉತ್ತಂಗಿ ಚನ್ನಪ್ಪನವರಲ್ಲಿ, ಹಾಗೆಯೇ ಲಿಂಗಾಯತವೆಂಬ ಈ ಮಹಾಮಾರ್ಗ ಹಾದಿ ತಪ್ಪಿ ಜಾತಿಯಾಗುತ್ತಿರುವಂತಹ ವ್ಯವಸ್ಥೆಯಲ್ಲಿ ಲಿಂಗಾಯತಕ್ಕೊಂದು ಸ್ಪಷ್ಟತೆ ಇದೆ, ಒಂದು ಭವ್ಯತೆ ಇದೆ. ಲಿಂಗಾಯತದ ಅಂತರಾಳದಲ್ಲಿ ಸಮತೆ ಇದೆ, ಸಮತೆಗೆ ಆ ಧರ್ಮದ ಜೀವಾಳ ಅನ್ನುವ ಹಿನ್ನೆಲೆಯಲ್ಲಿ ಲಿಂಗಾಯತದ ಅಸ್ಮಿತೆಯನ್ನು ಉಳಿಸುವಲ್ಲಿ ಹುತಾತ್ಮರಾಗಿರುವಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನಷ್ಟೇ ಭಕ್ತಿಯಿಂದ ನೆನೆದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ತೋಂಟರಾಯ ಮಠದ ಆ ಶಿವಾನುಭವ ಕಾರ್ಯಕ್ರಮಗಳಲ್ಲಿ, ಆ ಪರಿಸರಗಳಲ್ಲಿ, ಆ ಬೆಳಗಿನ ಶಿವಾನುಭವಗಳಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುತ್ತದೆ. ನಮಗೆಲ್ಲ ಒಂದು ರೀತಿಯ ನಿಜ ಸಂಸ್ಕಾರವನ್ನು ನೀಡಿರುವಂತಹ ಸಂಶಿಮಠ ಅಣ್ಣ ಅವರಲ್ಲಿ, ಸೌಹೃದಯಿ ಶರಣ ಪ್ರಾಚಾರ್ಯ ಪಾಟೀಲ್ ಸಾಹೇಬರಲ್ಲಿ, ವೇದಿಕೆಯ ಮೇಲಿರುವಂತಹ ಯಾವತ್ತೂ ಉಪನ್ಯಾಸಕ ಬಂಧುಗಳಲ್ಲಿ, ನೆರೆದಿರುವಂತಹ ಯಾವತ್ತೂ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಮಠಗಳಿಗೆ ಹೋಗುವುದನ್ನು ನಾವು ನಿಲ್ಲಿಸಿದ್ದೇವೆ. ಹೋಗಬೇಕು ಅಂತ ಹೇಳಿ ಅನ್ನಿಸ್ತಾ ಇಲ್ಲ ನಮಗೆ. ಕಾರಣ, ಯಾವ ಮಠಗಳು ಈ ಬಸವ ತತ್ವವನ್ನ ಪ್ರತಿಪಾದಿಸುತ್ತಾ ಎಲ್ಲರನ್ನ ಪ್ರೀತಿಸಬೇಕಾಗಿತ್ತು, ತಮ್ಮದೇ ಪೀಠ ಪ್ರತಿಷ್ಠೆಯೊಳಗೆ ಮುಳುಗಿಕೊಂಡು ಉದ್ಧರಿಸಬೇಕಾಗಿರುವಂತಹ ಈ ಜನರ ಮನಸ್ಸಿನ ಒಳಗಡೆ ಮತ್ತೆ ಆ ಶ್ರೇಣೀಕೃತ ವ್ಯವಸ್ಥೆಯನ್ನ ಹುಟ್ಟುಹಾಕಿ ಈ ಜನ ಮತ್ತದೇ ನರಳುವಿಕೆಗೆ ಒಳಗಾಗುವಂತೆ ಮಾಡುತ್ತಿರುವ ಪ್ರಸಂಗಗಳಲ್ಲಿ ನಮಗೆ ಭರವಸೆಯಾಗಿ ಕಂಡಿರುವಂತಹದ್ದು ನಮ್ಮ ವಿದ್ಯಾರ್ಥಿ ಸ್ನೇಹಿತರು. ಮನೆಗಳು ಮಠಗಳಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಜಗತ್ತನ್ನ ಕಟ್ಟಿದವರು ಕಲ್ಯಾಣದ ಶರಣರು.
ಹೀಗಾಗಿ ವಚನ ಚಿಂತನೆಗಳನ್ನು ಮನೆ ಸಿಗಲು ಸಾಧ್ಯ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ನಮ್ಮ ಎಲ್ಲ ಯುವಕರ ಮನಸ್ಸಿನಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಲಾರದಂತಹ ಅಸಮರ್ಥರು ನಾವೆಲ್ಲ ಆಗಿದ್ದೇವೆ. ಒಳ್ಳೆಯದನ್ನ ಹೇಳುತ್ತಲೇ ಒಳ್ಳೆಯದನ್ನು ಮಾಡದ ನಮ್ಮ ಮನಸ್ಸಿನ ಸ್ಥಿತಿಗಳು ಈ ಯುವಕರಿಗೆ ಏನನ್ನು ಹೇಳಲಿಕ್ಕೆ ಸಾಧ್ಯದ? ಅವರಿಗೆ ಹೇಳುವಂತಹ ಎಲ್ಲ ನೈತಿಕತೆಯನ್ನ ಕಳೆದುಕೊಂಡಿದ್ದೇವೆ. ಎಷ್ಟು ಅದ್ಭುತವಾಗಿ ಈ ಸಂವಿಧಾನವನ್ನು ಬಾಬಾ ಸಾಹೇಬರು ಕಟ್ಟಿಕೊಟ್ಟರು ಅನ್ನುವ ಪರಿಕಲ್ಪನೆಯೇ ನಮಗಿಲ್ಲ. ಒಂದೆಡೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಇಟ್ಟುಕೊಳ್ಳ್ರಿ, ಇನ್ನೊಂದೆಡೆ ವಚನ ಸಂವಿಧಾನವನ್ನ ಇಟ್ಟುಕೊಳ್ಳ್ರಿ, ಅಧ್ಯಯನ ಮಾಡಿ ನೋಡ್ರಿ. ಲಿಂಗಾಯತವನ್ನ ನೀವು ಬದುಕುವುದು ಅಂದ್ರೆ ಸಂವಿಧಾನವನ್ನ ಬದುಕಿದಂತೆಯೇ. ಈ ಲಿಂಗಾಯತವನ್ನ ನೀವು ಬದುಕದೇ ಹೋದರೆ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗ್ತದೆ. ಅಥವಾ ಲಿಂಗಾಯತರು ನಡೆದುಕೊಂಡು ಬರುತ್ತಿರುವಂತಹ ಈ ಆಚರಣೆಗಳು ಸಂವಿಧಾನಕ್ಕೆ ವಿರೋಧ ಅಂತ ಯಾರಾದರೂ ಕೂಡ ಹೇಳಿದ್ರೆ ನೀವು ಲಿಂಗಾಯತವನ್ನ ಅರ್ಥ ಮಾಡಿಕೊಂಡಿಲ್ಲ. ನೀವು ಮಾಡುತ್ತಿರುವುದು, ನೀವು ನಡೆಸುತ್ತಿರುವುದು, ನೀವು ಆಚರಿಸುತ್ತಿರುವುದು ಅದು ಲಿಂಗಾಯತದ ಅರಿವಲ್ಲ ಅನ್ನುವಂತಹ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಬೇಕು. 3 ವಚನ ನಾ ಏನೋ ಹೇಳ್ಬೇಕಂತ ಅಂದ್ಕೊಂಡೆ. ಇಲ್ಲಿ 3 ವಚನ ಈ ವೇದಿಕೆಯಲ್ಲಿ ಪ್ರಸ್ತಾಪ ಆಗ್ಯಾವು. ಅಣ್ಣ ಅವರು ಕೊಲಬೇಡ ಅನ್ನುವ ವಚನದಿಂದ ಹೇಳಿದ್ರಿ. ನಮ್ಮ ಸಂಶಿಮಠಪ್ಪ ಅವರು ಬಂದು ಕೂಡಲೇ ಕಾಯಿ ಕರ್ಪೂರ ಹಿಡ್ಕೊಂಡು ಅವರು ಒಂದು ವಚನ ಅಂದ್ರು. ಯಾವ್ದ್ರಿ ಅವರ? ನಾವು ಸಣ್ಣವರಿದ್ದಾಗ ನಮ್ಗೆ ಇದನ್ನ ಕಲಿಸ್ಯಾರ. ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಕಲಿಸ್ತೀವಿ, ನಮ್ಮ ಮೊಮ್ಮಕ್ಕಳಿಗೂ ನಾನು ಅದನ್ನ ಕಲಿಸ್ತೀನಿ. ನಮ್ಮ ಗುರುಗಳಿಗೂ ಅವ್ರ ಗುರುಗಳು ಅದನ್ನ ಕಲಿಸಿದ್ರಂತ ಅವರು ಅದನ್ನ ಕಲಿಸ್ತಾರೆ. ಕೊನೆಯಲ್ಲಿ ನೀವು ಮಂಗಲವನ್ನ ಮಾಡುವುದನ್ನು ತಂದೆ ನೀನು ತಾಯಿ ನೀನು ಅಂತೀರಿ. ಏನು ಸರಳ ಅಂತೀರಿ? ಅದನ್ನ ಬಹಳ ವಿಚಾರ ಮಾಡೋದು ಬೇಡ. ಇವತ್ತು 2-3 ವಚನಗಳನ್ನು ಇಟ್ಟುಕೊಂಡು ಹೋಗೋಣ. ತಂದೆ ನೀನು ತಾಯಿ ನೀನು ವಚನ ಅಂದ್ರಿ, ಕೊಲಬೇಡ ಅಂದ್ರಿ, ನುಡಿಯದಂತೆ ನಡೆಯದಿದ್ದರೆ ಹಿಡಿದಿದ್ದ ಲಿಂಗ ಘಟಸರ್ಪ ಅಂತ ಅಂದ್ರಿ. ನುಡಿನ ನಮ್ಮ ಆ ನುಡಿ ನಡೆಯಾಗದಿದ್ದರೆ ನುಡಿಯೊಳಗೆ ಒಂದು ಜವೆ ಕೊರತೆಯಾದರೆ ಎಲ್ಲ ನದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂದಿರುವಂತಹ ಬಸವಣ್ಣನವರು. ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಒಂದು ಜವೆ ಕೊರತೆಯಾದರೆ ಎನ್ನ ನದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂದಿರುವಂತಹ ಶರಣರ ಪರಂಪರೆ ನಮ್ಮದು. ಹೇಳುವುದಕ್ಕಾಗಿ ಒಂದು, ನಡೆದುಕೊಳ್ಳುವುದಕ್ಕಾಗಿ ಇನ್ನೊಂದು ಇರುವಂತಹ ವ್ಯವಸ್ಥೆಯನ್ನ ಶರಣರು ಖಂಡಿಸ್ತಾರೆ. ಏನೀ ವಿಪ್ರರು ನುಡಿದಂತೆ ನಡೆಯಲು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ವಿಪ್ರರು ಅಂದ್ರೆ ಪಂಡಿತರು, ಬಹಳ ಓದಿಕೊಂಡವರು, ತಿಳಿದಂಥವ್ರು. ವಿಪ್ರ ಅನ್ನೋದನ್ನು ಜಾತಿವಾಚಕವಾಗಿ ಬಳಸಿಕೊಳ್ಳಬೇಡ. ಅಜ್ಞಾನವನ್ನು ಹೊಂದಿರುವಂತಹ, ಜ್ಞಾನದ ಹೆಸರಿನಲ್ಲಿ ಅಜ್ಞಾನವನ್ನು ಬದುಕುತ್ತಿರುವಂತಹ ಸಂತತಿ ಎಲ್ಲರ ಒಳಗಡೆನೂ ಇದೆ. ಇದರ ನಾಶವಾಗದ ಹೊರತು, ಈ ನುಡಿದಂತೆ ನಡೆಯದವರ ಈ ಸಂತತಿ ನಾಶವಾಗದ ಹೊರತು ನಮಗೆ ಭವಿಷ್ಯವಿಲ್ಲ, ನಮ್ಮ ಮಕ್ಕಳಿಗೆ ಭವಿಷ್ಯವಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಶಪಿಸ್ತಾರೆ ಅಂತನ್ನುವ ಎಚ್ಚರಿಕೆಯನ್ನು ನಾವು ಇಟ್ಟುಕೊಳ್ಳಬೇಕು. ಸಪ್ತಶೀಲಗಳು ಸರಿಯೇ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೆಲ್ಲವೂ ಸರಿಯೇ. ಆದ್ರೆ ಇದನ್ನು ಆಚರಿಸಿಕೊಂಡು ಬರೋದು ಹೇಗೆ? ಅಂತರಂಗ ಬಹಿರಂಗಗಳು ಶುದ್ಧಿಯಾಗುವುದಕ್ಕಾಗಿ ನಾನು ಕಳವು ಮಾಡೋದಬಾರದು. ಹಾಗಾದ್ರೆ ಕಳವು ಅಂದ್ರೆ ಏನು? ನಮ್ಮ ಎಲ್ಲ ತಪ್ಪುಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ವಿದ್ಯಾರ್ಥಿ ಸ್ನೇಹಿತರ ಕುರಿತಾಗಿ ಹೇಳ್ತೀನಿ. ಮುಂದೆಲ್ಲ ಕುಂತರು ಬಹಳ ದೊಡ್ಡವರಿದ್ದೀರಿ, ನಿಮ್ಗೆ ಹೇಳುವಷ್ಟು ಯೋಗ್ಯತೆ ಇಲ್ಲ. ಆ ನನ್ನ ಸ್ನೇಹಿತರ ಕುರಿತಾಗಿ ನಾನು ಹೇಳ್ತೀನಿ, ಕಳವು ಮಾಡಬೇಡ ಅಂದ್ರೆ ಏನು? ನನಗಿಷ್ಟಂತ ನಾನು ಏನೋ ಒಂದು ಪೆನ್ ತಕ್ಕೊಂಡೆ, ಕಳವು ಅಂತೀರೇನ್ರಿ ಇದಕ್ಕ? ನನಗೆ ನಾನು ಹೇಳಿರೋ ಮಾತು ಅದು ಹುಸಿ ಅಂತ ಅನಿಸ್ಕೊಳ್ತೇನು? ಆದ್ರೆ ಕಳುವು ಅಂತ ಅನ್ನುವಂತಹದ್ದೇನು? ಕಳುವು ಯಾವುದನ್ನ ಸೂಚಿಸ್ತದ? ಕಳವು ಮಾಡದೇ ಇರುವುದು, ಹುಸಿಯ ನುಡಿಯದೇ ಇರುವುದು, ತನ್ನನ್ನು ತಾನು ಬಂಧಿಸಿಕೊಳ್ಳದೇ ಇರುವುದು, ಇದರಿಂದ ಹಳೆಯದೇ ಇರುವುದು, ಅವರಿಗೆ ಅಪಹಾಸ್ಯ ಮಾಡದೇ ಇರುವುದು, ಇದು ಏನನ್ನು ಸೂಚಿಸ್ತದ ಅಂದ್ರೆ ಇದರ ಹಿಂದೆ ಒಂದು ಬದುಕಿನ ಬಹುದೊಡ್ಡ
ಅರ್ಥವನ್ನ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಏನು ಅಂದ್ರೆ ಎದುರಿಗಿರುವಂತಹ ಜಗತ್ತು ಭಿನ್ನ ಅಂತ ತಿಳ್ಕೊಳ್ಬೇಡ್ರಿ. ಎದುರಿಗಿರುವಂತಹ ಜಗತ್ತು ಅದು ನನ್ನಿಂದ ಬೇರೆ ಅಂತ ತಿಳ್ಕೊಳ್ಬೇಡ್ರಿ. ಯಾಕೆ ತಿಳ್ಕೊಳ್ಬಾರ್ದು ಹೇಳ್ರಿ? ನೋಡು, ತೋರಿ ಬಂದಿರುವಂತಹ ರೂಪಗಳು ಎಲ್ಲವೂ ಕೂಡ ಬೇರೆ ಬೇರೆ ಅದೇ ವಚನಗಳ ಹಿನ್ನೆಲೆಯೊಳಗನ್ನ ನಾವು ಇವತ್ತಿನ ಚಿಂತನೆ ಮುಗಿಸ್ಕೊಂಡು ಬಿಟ್ಬಿಡೋದು. ಬಹಳ ಖುಷಿ ಅನಿಸ್ತದೆ. ಯಾಕೆ ಬೇರೆ ಅಲ್ಲ? ನೀವು ಇನ್ನೊಬ್ರು ಅಂದಾಗ ನಿಮ್ಮ ಕಿಸೆಯನ್ನ ವಸ್ತು ನಾನು ತಗೊಂಡ್ರೆ ಕಳವು ಮಾಡಿದೆ ಅಂತ ನೀವು ಅನುಭವ. ವಜ್ರದಂತೆ ನಿಮ್ಮ ಕಿಸೆಯೊಳಗಿನ ಹಣ ನಾನು ಲಪಟಾಯಿಸಿದೆ ಅಂತಂದ್ರೆ ನೀವು ಅವ್ರ ಕಿಸ್ತಾರ ಹಣ ಅವರು ಅಂತನ್ನುವಲ್ಲಿ ನೀವು ಬೇರೆ ನಾನು ಬೇರೆ ಅನ್ನುವಂತಹ ಭಾವದ. ನಾವು ನೀವು ಒಂದಾದ ಮೇಲೆ ಎಷ್ಟೋ ಸರಿ ಬಸ್ನ್ಯಾಗ ಈಗ ಎಲ್ಲರೂ ಗಾಡಿ ತಗೊಂಡು ಅಡ್ಡಾಡ್ತೀವಿ. ಹಿಂದೆ ಬಸ್ನ್ಯಾಗ ಅಡ್ಡಾಡು ಮುಂದೆ ಒಂದು ರೊಕ್ಕ ಮರ್ತು ಹೋಗಿರ್ತೀವಿ. ಯಾರೋ ಹಿಂದೆ ಕುಂತಂತವ್ರು ಕಿಸ್ತಾಗ ಕೈ ಹಾಕಿ ನೋಡಿ ನಮ್ಮ ಕಡೆ ರೊಕ್ಕಿಲ್ಲ ಅಂತ ಅಂದ್ಕೊಳ್ಳೆ ಅದು ನಾನು ತೆಗಿಸ್ಬೇಡ್ರಿ ಟಿಕೆಟ್ ಅಂತಿದ್ರು. ಎಲ್ಲಿಯವರೆಗೆ ಈ ನಮ್ಮವರು ಅನ್ನುವಂತ ಭಾವ ಬಹಳ ಬೇಡ. ಬಸ್ನ್ಯಾಗ ಫಸ್ಟ್ ಹಿಡ್ಕೊಳ್ರಿ. 2 ಸೀಟಿಂದ್ರಾಗ ಇಬ್ಬರೇ ಕುಂತಿರ್ತೀರಿ, ಇಬ್ರು ಪರಸ್ಪರ ಗೊತ್ತಿದ್ದಿಲ್ಲ ಅಂತಂತಂದ್ರೆ ಅರ್ಧಕ್ಕಿಂತ ಹೆಚ್ಚವ ಒಳಗೆ ಬಂದಿದ್ದಂದ್ರೆ ಇನ್ನ ಕೈಲಿನ ಚಿಮ್ಮುದು. ಬೇಕಾದವ್ರು ಇದ್ರು ಅಂದ್ರೆ ಇನ್ನೊಬ್ರು ಯಾರು ನಿಂತು ಬಾಬಾ ಇದೆಲ್ಲ ಕುಂದ್ರವ ಅಂತ ಕುಂದಿರ್ಸ್ಕೊಂತೀವಿ. ಈ ಕನಿಷ್ಠ ಜ್ಞಾನ, ಈ ತಿಳುವಳಿಕೆ ನಮ್ಮಲ್ಲಿ ಇಲ್ಲದೆ ಹೋದ ಕಾರಣಕ್ಕಾಗಿ ಮತ್ತೊಬ್ಬರನ್ನ ಹಿಂಸಿಸುವುದು, ಮತ್ತೊಬ್ಬರ ವಸ್ತುವನ್ನು ಕಳವು ಮಾಡುವುದು, ಮತ್ತೊಬ್ಬರ ಜೊತೆ ಹೊಸೆಯುವುದು, ಇನ್ನೊಬ್ಬರನ್ನ ಹಳೆಯುವುದು, ಇಂತಹ ಕೆಲಸಗಳನ್ನು ನಾವು ಮಾಡಿಕೊಂತ ಬರ್ತೀವಿ. ಹಾಗಾದ್ರೆ ತಿಳಿದುಕೊಳ್ಳಬೇಕಾಗಿರುವಂತಹ ಸತ್ಯ ಏನು ಅಂದ್ರೆ ಭಿನ್ನ ಭಿನ್ನವಾಗಿ ತೋರುತ್ತಿರುವಂತಹ ರೂಪಗಳು ನಾಮಕಾರಣಕ್ಕಾಗಿ, ಕ್ರಿಯೆ ಕಾರಣಕ್ಕಾಗಿ, ರೂಪ ಕಾರಣಕ್ಕಾಗಿ, ಬೇರೆ 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 ಪ್ರಾಂತ, ಪ್ರದೇಶ ಮುಂತಾದವುಗಳು ಕಾರಣವಾಗಿ ಭಿನ್ನತೆಯನ್ನು ನಮ್ಮಲ್ಲಿ ಸೃಷ್ಟಿಸಿಕೊಂಡು ಜಾತಿ, ಕುಲ, ಗೋತ್ರ, ನಾಮ, ಸೂತ್ರ ಮುಂತಾದವುಗಳನ್ನ ನಮ್ಮಲ್ಲಿ ಸೃಷ್ಟಿಸಿಕೊಂಡು ಆ ಕಾರಣಕ್ಕಾಗಿ ನಾವು ಭಿನ್ನ 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 ಅಂತ ಏನು ಆಲೋಚನೆ ಮಾಡಿಕೊಂತ ಭಿನ್ನವಾಗಿ ಉಳಿಯುತ್ತಿದ್ದೇವೆಯೋ ಅಂತಹ ಯಾವ ಯಾವ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವಕ್ಕೆ ಒಳಗಾಗಿ ಪ್ರೀತಿಸದೆ ನಮ್ಮ ಮಧ್ಯೆ ಸಮಾಂತರ ರೇಖೆಗಳಿಂದ ಎಂದೂ ಕೂಡದ ಹಾಗೆ ನಾವು ಚಲಿಸುತ್ತಿದ್ದೇವೆಯೋ ನಮ್ಮನ್ನ ಭಿನ್ನ ಮಾಡಿರುವಂತಹ ಈ ಅಡ್ಡಗೋಡೆಗಳೆಲ್ಲವನ್ನೂ ಕೂಡ ಗಟ್ಟಿ ನಿರ್ಧಾರ ಮಾಡಿಕೊಂಡು ಕೆಡವದೇ ಹೋದರೆ, ನಮ್ಮ ಮನಸ್ಸುಗಳನ್ನು ನಾವು ಕೂಡಿಸದೇ ಹೋದರೆ ಎಂದೆಂದೂ ಕೂಡ ಪರಸ್ಪರ ಪ್ರೀತಿಯನ್ನು ಗಳಿಸುವಂತಹ ಒಂದು ಅದ್ಭುತವಾಗಿರುವಂತಹ ಕಲ್ಯಾಣದ ರಾಜ್ಯದ ನಿರ್ಮಾಣವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.